ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿನ್ನಿ ಡಿಸೈನ್ಸ್. ಇವತ್ತು ನಾನು ನಿಮಗೆ ಸಿಂಪಲ್ ಆ್ಯಂಡ್ ಕ್ಯೂಟ್ ಡಿಸೈನ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ತುಂಬ ಈಸಿಯಾಗಿ ಹೇಳ್ಕೊಡ್ತೀನಿ. ಎಲ್ಲರೂ ನೀವು ಮಿಸ್ ಮಾಡ್ದಂಗೆ ಟ್ರೈ ಮಾಡಿ ಫ್ರೆಂಡ್ಸ್. ನೋಡಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಮ್ಮ ಚಾನಲ್ ಯಾರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್. ಹೇಮಿಂಗ್ ನೀಡಲ್ಗೆ 3 ರೌಂಡ್ಸು ಕಾಟನ್ ಥ್ರೆಡ್ಡು ಹೇರ್ಸ್ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದು 6 ರೌಂಡ್ಸ್ ಆಗುತ್ತೆ. ನೀಡಲ್ಗೆ ಹೇರ್ಸ್ ಇಟ್ಕೊಂಡಿದ್ದೀನಿ. ಇದನ್ನು ಹೀಗೆ ನೋಡಿ ಈ ಥರ ಚುಚ್ಕೋಬೇಕು. ಸ್ಯಾರಿಗೆ ಕೆಳಗಡೆಯಿಂದ ಮೇಲಕ್ಕೆ ಈ ಥರ ಚುಚ್ಕೊಂಡು ಈ ನೀಡಲ್ನ ಮೇಲೆ ನೀಟಾಗಿ ಈ ಥರ ಎಳ್ಕೊಂಡಿದ್ದಾದಮೇಲೆ ಇಲ್ಲಿ ಒಂದು 3 ನಾಟ್ಸ್ ಹಾಕಿ 1 2 ತೆಗೆದುಬಿಟ್ಟು ನೀಟಾಗಿ ಹಾಕೊಂಡು ಸರಿ 3 ಈ ಥರ 3 ನಾಟ್ಸ್ ಹಾಕಿ ಕಾಟನ್ ಥ್ರೆಡ್ ತಗೊಂಡು ಕಟ್ ಮಾಡೋಣ. ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡಿದ್ದಾದಮೇಲೆ ನೋಡಿ ಮೊದಲಿಗೆ 1 2 3 4 ಬೀಟ್ಸ್ ಹಾಕ್ಕೊಳ್ಳೋಣ. ಒಂದೇ ಸೈಜ್ ಬೀಟ್ಸೇ ತೊಗೊಂಡಿದ್ದೀನಿ ನಾನು. ಬೇಕಾದ್ರೆ ನೀವು ಒಂದು ಸ್ವಲ್ಪ ಥರ್ಡ್ ಬೇರೆ ಬೀಡ್ ಕೂಡ ತೊಗೋಬೋದು. ನಾನು ಸೇಮ್ ಸೈಜೇ ತೊಗೊಂಡಿದ್ದೀನಿ. 4 ಬೀಡ್ಸ್ ಆದಮೇಲೆ ಈ 3 ಬೀಡ್ ಬಿಟ್ಬಿಟ್ಟು ಫಸ್ಟ್ ಬೀಡಲ್ಲಿ ನೋಡಿ ನೀಡಲು ಮೇಲೆಯಿಂದ ಈ ಥರ ಕೆಳಗಡೆಗೆ ಎಳ್ಕೋಬೇಕು. ಕೆಳಗಡೆಯಿಂದ ಮೇಲೆ ಮಾಡಬೇಡಿ, ಅದು ಬೇರೆ ಥರನೇ ಬರುತ್ತೆ. ಮೇಲೆಯಿಂದ ಕೆಳಗಡೆಗೆ ಈ ಥರ ನೀಟಾಗಿ ಎಳ್ಕೊಂಡಿದ್ದಾದಮೇಲೆ ನೋಡಿ ಈ ಥರ ಬರುತ್ತೆ ಶೇಪು. ತುಂಬ ಚೆನ್ನಾಗಿರುತ್ತೆ, ತುಂಬ ಡೀಸೆಂಟಾಗಿರುತ್ತೆ. ಮತ್ತು ಬೀಡ್ಸ್ಗಾದ್ರೆ ಎಷ್ಟು ಸ್ಪೇಸ್ ಬೇಕೋ ಅಷ್ಟು ಸ್ಪೇಸ್ ನೋಡಿಕೊಂಡು ನಾವು ಇಲ್ಲಿ ನಂದು ಲಾಕ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ, ಈ ಥರ ಬರುತ್ತೆ. ನೀವು ಟ್ರೈ ಮಾಡಿ ಒಮ್ಮೆ, ನಿಮಗೂ ಅದೇ ಥರನೇ ಬರುತ್ತೆ ಫ್ರೆಂಡ್ಸ್. ಮತ್ತು ನಾವು ರೆಡಿ ಮಾಡ್ಕೊಂಡಿರೋ ಟೆಜಲ್ಸ್ ತೊಗೊತಾ ಇದ್ದೀನಿ. ಆ ಟೆಜಲ್ಸ್ ತೊಗೊಂಡು ನೀಟಾಗಿ ಇದು ಅಷ್ಟೇ ಎಷ್ಟು ಬೇಕೋ ಸ್ಪೇಸ್ ಅಷ್ಟು ನೋಡಿಕೊಂಡು ಟೆಜಲ್ಸ್ಗಾದರೆ ಇಲ್ಲಿ ಒಂದು ಲಾಕ್ ಮಾಡ್ಕೊಳ್ಳೋಣ. ಟೆಜಲ್ಸ್ ಅನ್ನೋದು ನಾವು ಇನ್ನೂ ಚಿಕ್ಕದು ಮಾಡ್ಕೊಂಡಿದ್ದೀನಿ. ಬೇಕು ಅಂದರೆ ನೀವು ಇನ್ನು ಸ್ವಲ್ಪ ದಪ್ಪದ್ದು ದೊಡ್ಡದು ಉದ್ದಕ್ಕೆ ಸ್ವಲ್ಪ ಮಾಡ್ಕೋಬೋದು ಫ್ರೆಂಡ್ಸ್. ನಾನು ಚಿಕ್ಕದಾಗೆ ಮಾಡ್ಕೊಂಡಿದ್ದೀನಿ, ಈ ಥರ ಚೆನ್ನಾಗಿರುತ್ತೆ ಅಂತ. ನೀವು ಬೇಕಾದ್ರೆ ಇನ್ನು ಸ್ವಲ್ಪ ಸಣ್ಣ ಇನ್ನು ಸ್ವಲ್ಪ ಉದ್ದ ಆ ಥರನೂ ಮಾಡ್ಕೋಬೋದು. ಅದು ನಿಮ್ಮ ಚಾಯ್ಸು. 1 2 3 4 4 ಬೀಡ್ಸ್ ಹಾಕ್ಕೊಂಡಿದ್ದೀನಿ. ನೀಟಾಗಿ ಈ ಥರ ತಗೊಂಡು ಇದು ಫಸ್ಟ್ ಒಂದು ಬೀಡ್ ಇದೆ ಅಲ್ಲ, ಈ ಫಸ್ಟ್ ಒಂದು ನೀಡಲ್ಲು ಈ ಥರ ವಾಪಸ್ ಬರಬೇಕು. ಈ ಥರ ಲೂಸ್ ಆದರೆ ಈ ಥರ ಸ್ವಲ್ಪ ಮೇಲಕ್ಕೆ ಹೋಗಿ ಫಸ್ಟ್ ಬೀಡು ಈ ಥರ ಹೇಳ್ಕೊಳ್ಳಿ, ಮತ್ತು ಕರೆಕ್ಟ್ ಆಗುತ್ತೆ ನೋಡಿ. ಈ ಥರ ಸ್ವಲ್ಪ ಟೈಟಾಗಿ ಅಲ್ಲಲ್ಲೇ ಎಳ್ಕೊಂಡಿದ್ದಾದಮೇಲೆ ಬೀಡ್ಸು ಎಷ್ಟು ಬೇಕೋ ಸ್ಪೇಸು ಅಷ್ಟು ಸ್ಪೇಸ್ ನೋಡಿಕೊಂಡು ಇಲ್ಲಿ ಒಂದು ನಾಟ್ ಹಾಕ್ಕೊಳ್ಳೋಣ. ಈ ಥರ ಬರುತ್ತೆ ಫ್ರೆಂಡ್ಸ್. ಈ ಥರ ಹಾಕ್ಕೊಳ್ಳೋಣ. ನೋಡಿ ತುಂಬ ಚೆನ್ನಾಗಿದೆ ಅಲ್ಲ ಫ್ರೆಂಡ್ಸ್. ಹೀಗೆ ಮಾಡ್ಕೊಳ್ಳೋದು ತೋರಿಸಿ. ಮತ್ತು ನಾವು ರೆಡಿ ಮಾಡಿರೋ ಟೆಜಲ್ಸ್ ತೊಗೊಳ್ಳೋಣ. ಇದನ್ನು ಅಷ್ಟೇ ಟೆಜಲ್ಸ್ ಹಾಕ್ಕೊಳ್ಳೋಣ. ತುಂಬ ಉದ್ದ ಇದ್ದರೆ ಕೆಲವೊಬ್ರಿಗೆ ಇಷ್ಟ ಆಗುತ್ತೆ. ನಮ್ಮ ಕಸ್ಟಮರ್ಗಂತೂ ಇದೇ ಥರ ಇಷ್ಟ ಆಗುತ್ತೆ, ಹಾಗಾಗಿ ನಾನು ಇದೇ ಥರನೇ ಹಾಕಿದ್ದೀನಿ. ನೀವು ನೋಡಿ ಫ್ರೆಂಡ್ಸ್, ನಿಮ್ಮ ಚಾಯ್ಸು, ಯಾವುದಾದ್ರೂ ಹಾಕ್ಕೋಬೋದು, ಯಾವ ಥರ ಆದರೂ. ಮತ್ತು ನೋಡಿ ಈ ಥರ ಕುಚ್ಚು ಹಾಕ್ಕೋಬೋದು. ನಿಮಗೆ ಡಿಸೈನ್ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸು. 2 ಬೀಡ್ಸ್ 3 4 ಬೀಡ್ಸ್ ಹಾಕ್ಕೊಂಡು ನೀಟಾಗಿ ಈ ಥರ ಹೇಳ್ಕೊಂಡು ಈ ಫಸ್ಟ್ ಬೀಡಲ್ಲಿ ನೀಡಲ್ಲು ಈ ಥರ ಎಳ್ಕೋಬೇಕು. ಒಂದೇ ಸರಿ ನೀಟಾಗಿ ಟೈಟಾಗಿ ಎಳ್ಕೊಂಡ್ಬಿಡಿ, ಇಲ್ಲಾಂದರೆ ಕಷ್ಟ ಆಗುತ್ತೆ. ನೋಡಿ ಈಗ ನೀಟಾಗಿ ಬಂತು. ಮತ್ತು ಪಕ್ಕದಲ್ಲೇ ಇನ್ನೊಂದು ಸರಿ ಚುಚ್ಕೊಂಡು ಈ ಥರ ಹೇಳ್ಕೋಬೇಕು. ನೋಡಿ ಈ ಥರ ಬರುತ್ತೆ ಫ್ರೆಂಡ್ಸ್. ನಿಮ್ಗೆ ಈಸಿ ಅನಿಸಿದ್ರೆ ಈಸಿ ಮೆಥಡ್ ಅಂತ ಒಂದು ಇದು ಮಾಡಿ ನಮಗೆ ಮೆಸೇಜ್ ಮಾಡಿ.
ಟೆಸಲ್ಸು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಆ ಟೆಸಲ್. ಸ್ಯಾರಿ ಪಿಂಕ್ ಇದೆ, ಹಾಗಾಗಿ ನಾನು ಪಿಂಕ್ ಕಲರೇ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ 2 ಕಲರ್ಸ್ 3 ಕಲರ್ಸ್ ನಿಮ್ಮ ಸ್ಯಾರಿಯಲ್ಲಿ ಎಷ್ಟು ಕಲರ್ಸ್ ಇದೆಯೋ ಯಾವ ಥರ ಬೇಕೋ ಆ ಥರ ಯೂಸ್ ಮಾಡ್ಕೋಬೋದು. ಈ ಥರ ಡಿಸೈನ್ ನೀವು ಒಮ್ಮೆ ಟ್ರೈ ಮಾಡಿ, ಇಲ್ಲ ನೀವೇನಾದ್ರು ಬೇರೆ ಕಡೆ ಹಾಕ್ಸಂಗಿದ್ರೆ ಇದೇ ಥರ ಡಿಸೈನ್ಸು ಹಾಕ್ಸ್ಕೊಳ್ಳಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ. ಇದೇ ಥರ ಇದರಲ್ಲೇ ಇನ್ನೂ ಬೇರೆ ಬೇರೆ ವೆರೈಟೀಸು ಮಾಡ್ಬೋದು ಫ್ರೆಂಡ್ಸ್. ಹೇಗೆ ಮಾಡೋದು ಅಂತ ನಾನು ಅಪ್ಕಮಿಂಗ್ ವೀಡಿಯೋಸಲ್ಲಿ ತೋರಿಸ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಲು, ನಿಮಗೆ ಗೊತ್ತಾಗುತ್ತೆ ಎಲ್ಲ ಈಸಿ ಮೆಥಡ್ ತೋರಿಸ್ತೀನಿ ಅಂತ. ತುಂಬ ಒಂಥರ ಡಿಫ್ರೆಂಟಾಗಿರುತ್ತೆ, ಎಲ್ಲ ಒಂದೇ ಥರ ಹಾಕ್ಕೊಳ್ಳೋ ಬದಲು ಸ್ವಲ್ಪ ಡಿಫ್ರೆಂಟಾಗಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಈ ಥರ ತೋರಿಸ್ತಾ ಇದ್ದೀನಿ. ನಿಮಗೇನಾದ್ರು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ಒಂದು ಲೈಕ್ ಕೊಡೋದು ಮರಿಬೇಡಿ. ಸ್ಯಾರಿ ಪೂರ್ತಿ ಇದೆ.